ಸರ್ ನಾನು ಬೇರೆ ಬೇರೆ ಗೊಬ್ಬರಗಳೆಲ್ಲನೂ ಬಿಡ್ತಾಯಿದ್ರೆ ಆದರೂ ಅದರಲ್ಲಿ ಏನೂ ರಿಸಲ್ಟ್ ಕಾಣ್ತಿರಲಿಲ್ಲ. ನನ್ನ ಹೆಸರು ಲೋಕೇಶ, ಸುಂಕಾತೊಣ್ಣೂರು ಪಕ್ಕ ಹೆಗ್ಡಳ್ಳಿ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಸುಮಾರು ವರ್ಷದಿಂದ ತರಕಾರಿ ಬೆಳೀತಾಯಿದ್ದೆ. ಟೊಮೊಟ, ಬೀನೀಸು, ಚೊಟ್ಟು ಮತ್ತು ಜಾಸ್ತಿ ಸಾವಂತೆ ಬೆಳೀತಾಯಿದ್ದೆ. ಆದರೆ ಬೇರೆ ಬೇರೆ ಡ್ರಿಪಿಟ್ 1, 2 ಬಿಟ್ಟಿದ್ರು. ಅದು ಬಿಡು ಚೆನ್ನಾಗಿ ಬರ್ತದೆ ಅಂತ ಹೇಳಿದ್ರು ಇಲ್ಲೇ ಸುಂಕಾತೊಣ್ಣೂರವರು. ಆದರೂ ನಾನು ಹೋಗಿ ಅವ್ರ ಗಿಡ ನೋಡಿದೆ, ಚೆನ್ನಾಗಿ ಬಂದಿತ್ತು. ತಡಿ ಒಂದು ಸ್ವಲ್ಪ ಟ್ರೈನ್ ಮಾಡಿ ಅಂದ್ಬಿಟ್ಟು ನಾನು ಇದೇ ಸುಂಕಾತೊಣ್ಣೂರಿಗೆ ಹೋಗಿ ಶ್ರೀರಾಮ್ ಕಂಪ್ನಿ ಡ್ರಿಪಿಟ್ 1, 2 ಇವೆರಡನ್ನೂ ಎಳಿಸಿದ ಮೇಲೆ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಕಾಣಿಸ್ತು ನನ್ನ ಕಣ್ಣಿಗೆ. ಚೆನ್ನಾಗಿ ಬಂದಿದೆ, ಏನಿಲ್ಲ. ಮೊದಲು ನಾನು ಆ ಥರ ಈ ಥರ ಉಪ್ಪೆಲ್ಲ ಕೊಡ್ತಿದ್ದೆ, ಆದರೆ ಈ ಥರ ಬಂದಿರಲಿಲ್ಲ ಗಿಡ. ಇದು ಡ್ರಿಪಿಟ್ 1, 2 2 ಕೊಟ್ಟದಕ್ಕೆ ಚೆನ್ನಾಗಿ ಬಂದಿದೆ ಗಿಡ. ನೋಡಿ ನೀವೇ, ಗಿಡ ಚೆನ್ನಾಗಿ ಹಸಿರಾಗೂ ಐತೆ. 1 ಎಕರೆ ಹಾಕಿದ್ದೀವಿ. ನಮ್ಮ ಪಕ್ಕದಲ್ಲೂ 1 ಎಕರೆ ಅವರು ಹಾಕಿದ್ದಾರೆ. ಆದರೂ ಅವರು ಬೇರೆ ಬೇರೆ ಥರ ಉಪ್ಪು ಎಳಿಸ್ತಾ ಇದ್ದಾರೆ. ನಾವು ಶ್ರೀರಾಮ್ ಕಂಪ್ನಿ ಉಪ್ಪು ಒಂದು ಡ್ರಿಪಿಟ್ 1, 2 ಇದು ಬಿಟ್ಟರೆ ಇನ್ಯಾವುದೂ ಎಳಿಸ್ತಾ ಇಲ್ಲ. ಅವರು ಯಾವುದ್ಯಾವುದೋ ಬೇರೆ ಥರ ಎಳಿಸ್ತಾವ್ರೆ, ಅದು ಗಿಡ ಅಷ್ಟರಲ್ಲೇ. ಅಂದರೆ ನಾವು ಇನ್ಯಾವುದೂ ಎಳಿಸ್ತಾ ಇಲ್ಲ. ಡ್ರಿಪಿಟ್ 1, 2 ಎರಡನ್ನೇ ಎಳಿಸ್ತಾ ಇರೋದು. ಗಿಡ ಹೈಟಕ್ಕೂ ಬೆಳೆದೈತೆ, ಮತ್ತು ಎಲೆ ಹಸಿರಾಗಿ ನೋಡಿ ಏನು ಡೆವಲಪ್ಮೆಂಟ್ ಆಗೈತೆ. ಮತ್ತು ಕಾಯಿ ನೀಟಾಗಿ ಬೆಳವಣಿಗೆ, ಚೊಟ್ಟು, ಹೂವು ಎಲ್ಲ ಕರೆಕ್ಟಾಗಿ ಉದುರೋದು, ಯಾವುದೂ ತೊಂದರೆ ಇಲ್ಲ. ಮತ್ತು ಎಲೆ ನೋಡಿ, ಕಾಯಿನೂ ನೋಡಿ ಎಷ್ಟು ನೀಟಾಗಿ ಬಂದಿದ್ದಾವೆ, ಮತ್ತು ಗೋಟು ಬರಲ್ಲ. ಮತ್ತು ನೋಡಿ ಇಲ್ಲಿ ಯಾವ ಥರ ಫಲ ಎಲ್ಲ ಹೆಂಗೆ ಚೆನ್ನಾಗಿ ನಿಂತಿರೋದು ಈ ವಾತಾವರಣದಲ್ಲಿ. ಎಲ್ಲರೂ ಹಾಕಿ ಡ್ರಿಪಿಟ್ 1, ಡ್ರಿಪಿಟ್ 2 ಗೊಬ್ಬರ ಎಳಿಸಿ ಎಲ್ಲರಿಗೂ ಚೆನ್ನಾಗಿ ಬೆಳೀರಿ. ಮತ್ತು ಒಳ್ಳೆ ರೇಟ್ ಸಿಗಲಿ.